ಕುಣಿಗಲ್ ಹಾಗೂ ಮಾಗಡಿಗೆ ನೀರು ಪೂರೈಸಲು ಸರ್ಕಾರದ ಕಣ್ಣು ಹೇಮಾವತಿ ನದಿ ನೀರಿನ ಮೇಲೆ ಬಿದ್ದಿತ್ತು. ಇಂದು ಹೊತ್ತಿ ಉರಿದಂತ ತುಮಕೂರು ಸರ್ಕಾರದ ಆ ಪ್ಲಾನ್ ಅನ್ನೇ ಉಲ್ಟಾ ಮಾಡಿ ಹಾಕಿದೆ. ಕಲ್ಪವೃಕ್ಷ ನಾಡು ಎಂದು ಅಕ್ಷರಶಃ ರೈತರ ಕೆಂಡದಂತ ಕೋಪದಲ್ಲಿ ನಿಂತಿತ್ತು. ಅವರ ಉಗ್ರ ಪ್ರತಿಭಟನೆಗೆ ಜಿಲ್ಲಾಡಳಿತವೇ ನಡುಗಿ ಹೋಯಿತು. ಅಸಲಿಗೆ ತುಮಕೂರಿನಲ್ಲಾಗಿದ್ದು ಏನು? ರೈತರ ಆಕ್ರೋಶದ ಕಿಡಿ ಜ್ವಾಲೆಯಾಗಿದ್ದ ಹೇಗೆ? ಇಲ್ಲಿದೆ ಸಂಪೂರ್ಣ ವರದಿ. ಗುಂಪು ಗುಂಪಾಗಿ ಹೋರಾಟಕ್ಕೆ ನುಗ್ಗಿದ ಜನ, ರೈತರ ಬಂಧಿಸಿದ್ದಕ್ಕೆ ಆಕ್ರೋಶ ಹೊರಹಾಕಿದ ಮಠಾಧೀಶರು, ಸ್ವತಃ ಬಸ್ ಮುಂದೆ ನಿಂತು ರೈತರನ್ನ ಕೆಳಗಿಳಿಸಿದ ಸ್ವಾಮೀಜಿ, ಬಸ್ಗಳನ್ನು ಏರಿ ಹೊರಟ ರೈತರು, ರಸ್ತೆಗೆ ಟೈರ್ ಹಾಕಿ ಬೆಂಕಿ ಹಾಕಿದ ಜನ. ಇಷ್ಟೆಲ್ಲ ಕಂಡು ಬಂದಿದ್ದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿಯ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟದಲ್ಲಿ. ಕಲ್ಪತರು ನಾಡಲ್ಲಿ ಕೆರಳಿ ನಿಂತ ಅನ್ನದಾತರು, ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಕೆಂಡ. ರೈತರು ಸಿಡಿದ್ರೆ, ಅವ್ರ ಬೆನ್ನಿಗೆ ನಿಲ್ಬೇಕಾದವ್ರು ನಿಂತ್ರೆ ಅವರಿಗೆ ಮುಳ್ಳಾಗುವ ಎಂತಹ ಯೋಜನೆಗಳಿಗೂ ಕೂಡ ಬ್ರೇಕ್ ಬೀಳುತ್ತದೆ ಎಂಬುದನ್ನ ಇಂದು ತುಮಕೂರಿನ ರೈತರು ತೋರಿಸಿಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಕುಣಿಗಲ್ ಮತ್ತು ಮಾಗಡಿಗೆ ಹೇಮಾವತಿ ನೀರು ತೆಗೆದುಕೊಂಡು ಹೋಗೋ ಎಕ್ಸ್ಪ್ರೆಸ್ ಕೆನಾಲ್ ಅಥವಾ ಲಿಂಕ್ ಕೆನಾಲ್ ಕಾಮಗಾರಿ ಆರಂಭವನ್ನ ವಿರೋಧಿಸಿ ನಡೆದ ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗವಹಿಸಿದ್ರು. ಇಟಾಚಿ ಪ್ರತಿಭಟನಾ ಜಾಗಕ್ಕೆ ಬಂದ ಅನ್ನದಾತರ ಗುಂಪು, ನಾನಾ ಕಾಮಗಾರಿಯ ಬೃಹತ್ ಕಬ್ಬಿಣದ ಪೈಪ್ಗಳು ಧ್ವಂಸ. ಇಟಾಚಿ ಮೂಲಕ ನಾಲೆಗೆ ತಳ್ಳಿದ ಪ್ರತಿಭಟನಾಕಾರರು ನಾಲಾ ಕಾಮಗಾರಿಗೆ ಹಾಕಲಾಗಿದ್ದ ದೊಡ್ಡದಾದ ಕಬ್ಬಿಣದ ಪೈಪ್ಗಳನ್ನೇ ಧ್ವಂಸಗೊಳಿಸಿದ್ರು. ಬಳಿಕ ಇಟಾಚಿ ಮೂಲಕ ಸಾಂಕೇತಿಕವಾಗಿ ಮಣ್ಣು ಹಾಕುವ ಮೂಲಕ ಪ್ರತಿಭಟನೆಯ ತೀವ್ರತೆಯನ್ನ ತಿಳಿಸಿದ್ರು. ಇದೇ ವೇಳೆ ಪ್ರತಿಭಟನೆಗೆ ಇಳಿದಿದ್ದ ರೈತರನ್ನ ಬಂಧಿಸಿದ ಪೊಲೀಸರು ಬಸ್ಗೆ ತುಂಬಿದ್ರು. ಆಗ ರೈತರ ಹೋರಾಟದ ನೇತೃತ್ವ ವಹಿಸಿದ್ದ ಕಾರದ ಮಠದ ಶ್ರೀಗಳು ಬಸ್ ಡೋರ್ ತೆಗೆದು ಪೊಲೀಸರ ವಿರುದ್ಧ ವಾಗ್ವಾದಕ್ಕಿಳಿದು ಕೆಳಗಿಳಿಸಿದ್ರು. ಈ ವೇಳೆ ಬಸ್ ಏರಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸಹ ಜನ ಆಕ್ರೋಶ ವ್ಯಕ್ತಪಡಿಸಿ ಕೆಳಗಿಳಿಸಿ ಸಭೆ ನಡೆಸಿ ಸಂಕಾಪುರ ಸಾಗುವ ನಿರ್ಧಾರ ಕೈಗೊಂಡ್ರು. ಹೇಮಾವತಿ ನೀರನ್ನ ತುಮಕೂರು ಜಿಲ್ಲೆಗೆ ಹರಿಸಿದಂತ ನಾವು ಸ್ಮರಣೆ ಮಾಡಬಹುದು. ಅದೇ ಪ್ರಕಾರವಾಗಿ ಇವತ್ತು ನಮ್ಮ ರಾಮನಗರಕ್ಕೆ ಇಲ್ಲಿಂದ ನೀರನ್ನ ತಗೊಂಡು ಹೋಗ್ತಿರೋದು ಈ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲ ರೈತರ ಮುಖಂಡರು ಈ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮೆಲ್ಲ ಮಠಾಧೀಶ್ವರರು, ತುಮಕೂರು ಜಿಲ್ಲೆ ಎಲ್ಲ ಮಠಾಧೀಶ್ವರರ ಬೆಂಬಲ ಹಾಗೂ ರೈತರ ಮುಖಂಡರ ಬೆಂಬಲ ಹಾಗೂ ರಾಜಕೀಯ ಎಲ್ಲ ಧುರೀಣರು ಕೂಡ ಈ ಸಂದರ್ಭದಲ್ಲಿ ಬೆಂಬಲವನ್ನು ಕೊಡಬೇಕು. ಇನ್ನು ಸಭೆಯ ಬಳಿಕ ಪಾದಯಾತ್ರೆಗೆ ಮುಂದಾದ ಹೋರಾಟಗಾರರನ್ನ ಪೊಲೀಸರು ತಡೆಯಲು ಹರಸಾಹಸ ನಡೆಸಿದ್ರೂ ಪ್ರಯೋಜನವಾಗದ ಹಿನ್ನೆಲೆ ರಸ್ತೆ ಮಧ್ಯದಲ್ಲಿ ಎಸ್ಪಿ ಅಶೋಕ್ ಕೆವಿ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಿದರಾದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಅಲ್ಲಿ ಸಹ ಶಾಸಕ ಸುರೇಶ್ ಗೌಡ ಸರ್ಕಾರ ಮಧ್ಯಪ್ರವೇಶಿಸಬೇಕಾಗಿ ಒತ್ತಾಯಿಸಿದ್ರು. ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇವೆ, ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೇವೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೇವೆ, DK ಶಿವಕುಮಾರ್ ಅವ್ರಿಗೆ ಹೇಳಿದ್ದೇವೆ. ಎಲ್ಲ ಶಾಸಕರನ್ನ ಒಂದು ಮೀಟಿಂಗ್ ಕರೆದು ಆಗು ಹೋಗುಗಳನ್ನು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಅಂತ ಕೂಡ ಒತ್ತಾಯ ಮಾಡಿದ್ದೇವೆ. ಪರಮೇಶ್ವರ್ ಅವರು ಒಂದು ತಿಪ್ಪೆ ಸರದ ಥರ ಮಾಡಿ ಒಂದು ಕಮಿಟಿ ಥರ ವಿಧಾನಸೌಧದಲ್ಲಿ ಕರೆಸಿ ಆ ರಿಪೋರ್ಟು ಕೂಡ ಕೊಟ್ಟಿಲ್ಲ. ನಾವು KDP ಮೀಟಿಂಗ್ ಆಯಿತು, ಅಸೆಂಬ್ಲಿಲಿ ಗಲಾಟೆ ಮಾಡಿದ್ದಾಯಿತು, ಪರಮೇಶ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾಯಿತು, ಪಾದಯಾತ್ರೆ ಮಾಡಿದ್ದಾಯಿತು. ಇನ್ನೂ ಈ ಸರ್ಕಾರ ಸತ್ತಿ ಮಲಗಿದೆ. ಇದು ಇವತ್ತು ತುಮಕೂರು ಜಿಲ್ಲೆಗೆ ಮರಣ ಶಾಸನವನ್ನು ಬರೆದು ಇವತ್ತು ರೈತರ ಎದೆ ಮೇಲೆ ಸಾವಿನ ಮೇಲೆ ನೀರು ತಗೊಂಡು ಹೋಗುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾನಿವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇನ್ನು ಕಾಮಗಾರಿ ಸ್ಥಳದ ಸಂಕಾಪುರಕ್ಕೆ ಆಗಮಿಸಿದ ಹೋರಾಟಗಾರರು ಕಾಮಗಾರಿ ಸ್ಥಳದಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಿ ಹೋರಾಟಗಾರರು 1 ತಿಂಗಳ ಗಡುವು ನೀಡಿ ತಮ್ಮ ಹೋರಾಟ ನಿಲ್ಲಿಸಿ ಹೊರಟರು. ಸದ್ಯ ಪ್ರತಿಭಟನಾಕಾರರು ಸರ್ಕಾರಕ್ಕೆ 1 ತಿಂಗಳು ಗಡುವು ನೀಡಿದ್ದಾರೆ. ಈ ವಿಷಯದಲ್ಲಿ ಸರ್ಕಾರ ಕೊನೆ ತೀರ್ಮಾನ ಏನಾಗಲಿದೆ ಎಂಬುದರ ಮೇಲೆ ರೈತರ ಮುಂದಿನ ಹೋರಾಟ ನಿರ್ಧಾರವಾಗಲಿದೆ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.